ಭಾಗ್ಯಲಕ್ಷ್ಮಿ ಧಾರಾವಾಹಿಲಿ ಒಂದು ವಿಭಿನ್ನ ಒಂದು ಪಾತ್ರದ ಮೂಲಕ ರಂಜಿಸ್ತಾ ಇದ್ದಾರೆ ಸುಷ್ಮಿತಾ ಅವರು. ಇವತ್ತು ನಮಗೆ ಒಂದು ಸ್ಪೆಷಲ್ ಒಕೇಶನಲ್ಲಿ ಸಿಕ್ಕಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಹಾಯ್, ಹೇಗಿದ್ದೀರಾ? ಸೂಪರ್ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ಸೀರಿಯಲ್ ಭಾಗ್ಯಲಕ್ಷ್ಮಿಲಿ? ಮೊನ್ನೆ ಅಂತೂ ನೀವೊಂದು ಹಾಕಿರೋಂಥ ಒಂದು ರೋಲ್, ಅದೊಂದು ಚೀನಿ ರೋಲು, ಒಂಥರ ಡಿಫ್ರೆಂಟ್ ಆಗಿತ್ತು. ಜನ ತುಂಬ ಇಷ್ಟಪಟ್ಟರು. ಸೊ ಹೇಗೆ ಅನ್ನಿಸ್ತಾ ಇದೆ ಭಾಗ್ಯಲಕ್ಷ್ಮಿ? ಎಸ್, ಪಾತ್ರ ಸಿಕ್ತು ಅಂತ ಖುಷಿ ಪಡೋದಾ ಅಥವಾ ಕೊಟ್ಟಿದಾರಲ್ಲ ಜವಾಬ್ದಾರಿ ಜಾಸ್ತಿ ಆಯಿತು ಏನು ಮಾಡೋದು ಅನ್ನೋದಾ? ದಟ್ ಈಸ್ ಎರಡು ವೇನಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಪಾತ್ರ ಕೊಟ್ಟು ತುಂಬ ಖುಷಿ ಆಯಿತು. ಆ್ಯಂಡ್ ಅಲ್ಲಿ ಅಷ್ಟು ಜನ ಇದ್ದರು, ನನಗೆ ಯಾಕೆ ಕೊಟ್ಟರು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಸೊ ಐಮ್ ಸೋ ಲಕ್ಕಿ. ನಾನು ಹೋಗಿ ಆಲ್ಮೋಸ್ಟ್ ಒಂದು 2 months ಆಗ್ತಿದ್ದಂಗೆ ರೋಲ್ ಇನ್ನೂ ಕಂಟಿನ್ಯೂ ಆಯಿತು. ಸೊ ಅದು ಇನ್ನೂ ಖುಷಿ ಪಡುವಂಥ ವಿಷಯ. ಐಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಭಾಗ್ಯಲಕ್ಷ್ಮಿ ಇಡೀ ಟೀಮ್ಗೆ, ಜೈಮಾತಾ ಕಂಬೈನ್ಸ್ಗೆ, ನಾವು ಕಲರ್ಸ್ ಕನ್ನಡನ ಮರೆಯಂಗೆ ಇಲ್ಲ, ನಾವು ಅಲ್ಲಿಂದನೇ ಬಂದಿರೋದು. ಕಲರ್ಸ್ ಕನ್ನಡಗೆ ಅನಂತ ಧನ್ಯವಾದಗಳು. ಯಾವಾಗಲೂ ಇದೇ ರೀತಿ ಹೊಸ ಹೊಸ ಪಾತ್ರಗಳನ್ನ ಕೊಡ್ತಾ ಇರಿ. ಕಲಾವಿದ್ರಿಗೆ ಬೇಕಾಗಿರೋದೇ ಅದು. ಬರೀ ಆ್ಯಕ್ಟಿಂಗ್ ಮಾಡ್ತೀವಿ ಅಂದರೆ ಆಗಲ್ಲ. ಡಿಫ್ರೆಂಟ್ ಕ್ಯಾರೆಕ್ಟರ್ ನಾವು ಹೆಂಗೆ ಮಾಡ್ತೀವಿ ಅನ್ನೋದು ನಮಗೂ ಒಂದು ಪ್ರಯೋಗ. ಸೊ ದಟ್ ಎಕ್ಸ್ಪೀರಿಯನ್ಸ್ಗೆ, ತುಂಬ ಎಕ್ಸ್ಪರಿಮೆಂಟಿಗೆ ತುಂಬ ಹೆಲ್ಪ್ ಆಯಿತು ನನಗೆ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಭಾಗ್ಯಗೆ ಸತ್ಯ ಗೊತ್ತಾಗುತ್ತೆ ಅಂತ ವೀಕ್ಷಕರು ಎಲ್ಲಿ ಹೋದ್ರು ನಿಮ್ಮನ್ನ ಕೇಳ್ತಾ ಇರ್ತಾರಾ? ಸಿಕ್ಕಾಪಟ್ಟೆ ಕೇಳ್ತಿರ್ತಾರೆ. ಆಮೇಲೆ ಆ ಶ್ರೇಷ್ಠ ಸಿಗ್ತಾರಾ ನಿಮ್ಗೆ? ಹ್ಞೂ ಅಮ್ಮ ಸಿಗ್ತಾರೆ, ಶೂಟಿಂಗಲ್ಲಿ ಜೊತೆಗೆ ಇರ್ತಾರೆ. ಒಂದು ಹೊಡೆದ್ಬಿಡಿ ನನಗೋಸ್ಕರ. ಇಲ್ಲಿ ಯಾಕಮ್ಮ? ಇಲ್ಲ ಅವಳು ತುಂಬ ಕಟ್ಟ ಕೊಡ್ತಾಳೆ, ಹಂಗಿಲ್ಲ ಕಟ್ಟ ಕೊಡಬಾರ್ದಲ್ವಾ ಅಂತ. ಅಂದರೆ ಜನ ಈಗಲೂ ಆ ಸೀರಿಯಸ್ನೆಸ್ನ ಹಂಗೆ ನೋಡ್ತಾ ಇದ್ದಾರಲ್ಲ, ದಟ್ ಅದಕ್ಕೆ ಅದು ಟಾಪ್ TRP ತಂದು ಕೊಟ್ಟಿರೋದು ಅದೇ ರೀಸನ್ಗೆ ಅಂತ ಅನ್ಸುತ್ತೆ. ಜನಗಳನ್ನ ಆ ಕಡೆ ಹೋಗಕ್ಕೆ ಬಿಡದೆ ಹಿಡಿದಿಟ್ಕೊಳ್ಳೋ ಅಂಥ ಕೆಪಾಸಿಟಿ ನಮ್ಮ ರೈಟ್ರಿಗಿದೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರದ್ದೇ ಎಲ್ಲ ಕ್ರೆಡಿಟ್. ನಿಮ್ಮ ಪಾತ್ರದಿಂದ ಇನ್ನೂ ಏನೇನು ಎಂಟರ್ಟೈನ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಂತ? ಬಹುಶಃ ನಂಗನ್ಸುತ್ತೆ ಮೇ ಬಿ ಈ ಥರದ್ದೊಂದಷ್ಟು ಕ್ಯಾರೆಕ್ಟರ್ಸ್ ಡಿಫ್ರೆಂಟ್ ಕೊಡಬಹುದು. ಮತ್ತು ಒಂದೊಳ್ಳೆ ಪಾಸಿಟಿವ್ ಕ್ಯಾರೆಕ್ಟರ್ ಅಂತೂ ಡೆಫಿನೆಟ್ಲಿ ಹಾಗೇ ಇರುತ್ತೆ. ಅದೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ರಿವೀಲ್ ಮಾಡಲ್ಲ ನಾನು. ಓಕೆ, ಫೈನಲಿ ನೀವು ಭಾಗ್ಯಲಕ್ಷ್ಮಿದೊಂದು ಪಾರ್ಟ್ ಆಗಿರೋದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಲಕ್ಕಿ ನನ್ನ ಪ್ರಕಾರ ನಾನು ಆ ಸೀರಿಯಲ್ಗೆ ಸೇರಿಕೊಂಡಿದ್ದು. ಏಕೆಂದರೆ ಅರ್ಧದಲ್ಲಿ ಸೇರಿಕೊಂಡಾಗ ಒಂದು ಭಯ ಇರುತ್ತೆ, ಏನಕ್ಕಪ್ಪ ಅರ್ಧದಲ್ಲಿ ಓಕೆ ಬೇರೆ ಯಾರ್ದಾದ್ರೂ ಪಾತ್ರನ ಫಿಲ್ ಮಾಡಬೇಕಾ ಅನ್ನೋದೊಂದು ಭಯ ಇತ್ತು. ಏನಿಲ್ಲ, ಇದು ಸಪ್ರೇಟ್ ಟ್ರ್ಯಾಕ್ ಅಲ್ಲ ನನಗೆ ಅಂತ ಬಂದರೆ. ಸೊ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ವೀಕ್ಷಕರು ಎಲ್ಲರೂ ಕೂಡ ಇದೇ ಥರ ನೋಡ್ತಾ ಇರಿ. ಇನ್ನೂ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬ ಇರುತ್ತೆ. ಇನ್ನೂ ನಿಮಗೆ ಅಂದ್ಕೊಳ್ದೇ ಇರೋವಂತಹ ಟ್ವಿಸ್ಟ್ ಆ್ಯಂಡ್ ಟರ್ನ್ಸು, ಆಮೇಲೆ ನೀವು ಅಂದ್ಕೊಂಡೇ ಇರಲ್ಲ ಅಂಥ ಒಂದು ಸಸ್ಪೆನ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ ಈ ಒಂದು ಮದುವೆ ಸೀಸನ್ ಏನು ನಡೀತಿದೆ ಅದರಲ್ಲಿ. ಇದಾಗಿತ್ತು ಭಾಗ್ಯಲಕ್ಷ್ಮಿ ಧಾರಾವಾಹಿಲಿ ಮಾಡ್ತಕ್ಕಂಥ ಸುಷ್ಮಿತಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.